ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಿಟ್ಲಿ ಸೊಪ್ಪಿನ ಪಲ್ಯ. ಇದಕ್ಕೆ ಮಿಟ್ಲಿ ಸೊಪ್ಪು ಅಂತಾನೂ ಕೂಡ ಕರೀತಾರೆ, ಹಾಗೆ ಕಾಕಿ ಸೊಪ್ಪು ಅಂತಾನೂ ಕೂಡ ಕರೀತಾರೆ, ಹಾಗೆ ಇದಕ್ಕೆ ಗಣಿಕೆ ಸೊಪ್ಪು ಅಂತಾನೂ ಕೂಡ ಕೆಲವು ಸೈಡಲ್ಲಿ ಕರೀತಾರೆ. ಇದನ್ನ ನಿಮ್ಮ ಊರ್ ಸೈಡಲ್ಲಿ ಏನಂತ ಕರೀತಾರೆ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಓಕೆ, ಈ ಒಂದು ಪಲ್ಯನ ಹೇಗೆ ಮಾಡೋದಂತ ನೋಡೋಣ. ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಓಕೆ, ಈ ಒಂದು ರೆಸಿಪಿನ ಶುರು ಮಾಡೋಣ. ಈ ಒಂದು ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಹೇಳಿದ್ನಲ್ಲ ಮಿಟ್ಲಿ ಗಿಡ ಅಥವಾ ಕಾಕಿ ಗಿಡ ಅಥವಾ ಗಣಿಕೆ ಗಿಡ ಅಂತ, ಅದು ಇದೆ. ಈ ಗಿಡ ಎಲ್ಲಿ ಸಿಕ್ಕಿದ್ರು ಕೂಡ ನೀವು ಬಿಡ್ಲಿಕ್ಕೆ ಹೋಗಬೇಡಿ. ಇದನ್ನ ತಗೊಂಡು ಹೋಗಿ ಪಲ್ಯ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನೋಡಿ, ನಾನಿಲ್ಲಿ ಈ ಗಿಡದ ಚುಗುರಾದ ಎಲೆಗಳನ್ನ ಕೊಯ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೊಯ್ಕೊಳ್ಳಿ. ಹಾಗೆ ಈ ಗಿಡದಲ್ಲಿ ಸಣ್ಣ ಸಣ್ಣ ಕಾಯಿಗಳು ಕೂಡ ಬಿಡುತ್ತೆ. ಹಾಗೆ ಪ್ರೆಗ್ನೆಂಟ್ ಲೇಡಿ ಇದ್ರೆ ಈ ಒಂದು ಸೊಪ್ಪಿನ ಪಲ್ಯನ ಮಾಡಿಕೊಟ್ರೆ ಅವರಿಗೂ ಹಾಗೂ ಮಗುವಿಗೂ ತುಂಬಾನೇ ಒಳ್ಳೆಯದು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಚುಗುರಾದ ಸೊಪ್ಪನ್ನ ಕೊಯ್ದು ಹಾಕೊಳ್ತಾ ಇದ್ದೀನಿ. ಇದರ ಕಾಯಿಯ ಹಣ್ಣು ಕಪ್ಪು ಬಣ್ಣಕ್ಕೆ ಬರುತ್ತೆ, ಆದ್ರಿಂದ ಇದಕ್ಕೆ ಕಾಕಿ ಸೊಪ್ಪು ಅಂತ ಕೂಡ ಕರೀತಾರೆ ಅನ್ಸುತ್ತೆ. ನೋಡಿ, ಇವಾಗ ನಾನಿಲ್ಲಿ ಚುಗುರಾದ ಸೊಪ್ಪನ್ನ ಎಲ್ಲವನ್ನ ಕೊಯ್ಕೊಳ್ತಾ ಇದ್ದೀನಿ. ಹಾಗೆ ಇದರ ದಪ್ಪ ದಂಟು ನಮ್ಗೆ ಬೇಡ, ಚುಗುರಾದ ಸೊಪ್ಪು ಮಾತ್ರ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟಕ್ಕೆ ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಎಲ್ಲ ಸೊಪ್ಪನ್ನು ಕೊಯ್ಕೊಂಡಾಗಿದೆ. ಇದನ್ನು ನಾವಿಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳೋಣ. ಹಾಗೆ ಇದರ ಕಾಯಿ ಹಾಗೆ ಹೂವನ್ನು ತೆಗೆದು ನಾನಿಲ್ಲಿ ಸೊಪ್ಪು ಮಾತ್ರ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೂ ಇರೋದನ್ನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನ ತೆಕ್ಕೊಂಡಾದ್ಮೇಲೆ ಇದನ್ನು ನಾನಿಲ್ಲಿ ನೀರನ್ನು ಹಾಕಿ ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ನೋಡಿ, ಈ ರೀತಿಯಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪಾತ್ರೆಗೆ ಹಾಕ್ಕೊಂಡು ನಾವಿದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಮುಷ್ಟಿ ಆಗುವಷ್ಟು ಸೊಪ್ಪನ್ನು ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹರಿವೆ ಸೊಪ್ಪು, ಬೇರೆ ಬಸಳೆ ಸೊಪ್ಪು ಯಾವ ಥರದ ಕಟ್ ಮಾಡಿ ಹಾಕ್ಕೊಳ್ತೀರೋ ಅದೇ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ತಗೊಬಂದಿರೋ ಎಲ್ಲ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಈ ಒಂದು ಪಲ್ಯಕ್ಕೆ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಹಾಗೆ ಸಣ್ಣದಾಗಿ ನಾನಿಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾನಿವಾಗ ಟೊಮೆಟೊ ಹಾಗೆ ಈರುಳ್ಳಿ ಮತ್ತು ಈ ಸೊಪ್ಪನ್ನು ಹೆಚ್ಕೊಂಡಾಗಿದೆ. ನೋಡಿ, ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕೊಂಡ ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಹಾಗೆ 4 ರಿಂದ 5 ಬೆಳ್ಳುಳ್ಳಿ ದಳಗಳನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೆಳ್ಳುಳ್ಳಿ ದಳಗಳು ಫ್ರೈ ಆದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡ ಈರುಳ್ಳಿಯನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಕೂಡ ಹಾಗೆ ಈರುಳ್ಳಿಯ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದು ಈ ರೀತಿ ಆದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಕೂಡ ಹಾಗೆ ನೋಡಿ, ಇವಾಗ ಇಷ್ಟಿತ್ತಲ್ಲ, ಇದು ಬಾಡಿದ ಮೇಲೆ ಸ್ವಲ್ಪವಾಗುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ, ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇದು ಫ್ರೈ ಆಗ್ತಾ ಸ್ವಲ್ಪನೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅರಿಶಿನವನ್ನು ಹಾಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಸ್ವಲ್ಪ ಬೇಯಬೇಕು, ಹಾಗಾಗಿ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀರನ್ನು ಸೇರಿಸ್ಕೊಂಡು ನಾನಿದನ್ನ 1-2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಬೆಂದಿದೆ, ಹಾಗೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ತಯಾರು ಮಾಡಿರುವಂಥ ಸಾಂಬಾರ್ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರ್ ಪೌಡರ್ನ ಹೇಗೆ ರೆಡಿ ಮಾಡೋದಂತ ಬೇಕಿದ್ರೆ ನೀವು ಕಾಮೆಂಟ್ ಮಾಡಿ. ಇದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. ನಿಮ್ಮ ಮನೆಯಲ್ಲಿ ಈ ಒಂದು ಸಾಂಬಾರ್ ಪೌಡರ್ ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸ್ಕೊಂಡು ಪಲ್ಯವನ್ನು ಮಾಡ್ಕೋಬಹುದು. ನೋಡಿ, ಇವಾಗ ಪಲ್ಯ ರೆಡಿಯಾಗಿದೆ. ಈ ರೀತಿಯಾಗಿ ಎಲ್ಲವನ್ನ ಸೇರಿಸ್ಕೊಂಡು ನೀವು ಒಂದು 5 ನಿಮಿಷವಾದರೂ ಕುಸ್ಕೋಬೇಕಾಗತ್ತೆ. ಈ ಹಾಕಿರೋ ಕಾಯಿ ಹಾಗೆ ಖಾರ ಎಲ್ಲದರ ಜೊತೆ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಪಲ್ಯ ರೆಡಿಯಾಗಿದೆ.
ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ಪಲ್ಯನ ಮಾಡ್ಕೋಬಹುದು. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಓಕೆ, ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.